ಹಾಯ್ ಹಲೋ ಶುಭೋದಯ ಎಲ್ಲರೂ ಹೇಗಿದ್ದೀರಾ. ನಾನು ಇತ್ತೀಚೆಗೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಹುಷಾರಿಲ್ಲದ ಕಾರಣ. ನಾನು ಮನೆ ಕ್ಲೀನ್ ಮಾಡ್ಕೊಳೋಣ ಅಂತ ಹಬ್ಬಕ್ಕೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಮನೆ ಸಾಮಾನೆಲ್ಲ ಹೊರಗಡೆ ಇದೆ, ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಪಾತ್ರೆ ಸಾಮಾನೆಲ್ಲ ತೆಗೆದು ಹೊರಗಡೆ ಎಲ್ಲ ಇಟ್ಟಿದ್ದೀನಿ, ತೊಳ್ಕೊಬೇಕು. ಫ್ರೀ ಇದ್ದಾಗ ನನ್ನ ವಿಡಿಯೋ ನೋಡಿ ಲೈಕ್ ಕೊಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನಾನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಈಶ್ವರ್ ಮಂಜುಳಾ ಕನ್ನಡತಿ. ನೋಡಿ, ಪಾತ್ರೆ ಎಲ್ಲ ಈಚೆಗೆ ಹಾಕಿದ್ದೀನಿ. ಈಚೆಗೆ ಹಾಕ್ಕೊಂಡೆ ಮಾಡೋ ಬೇರೆ ಆಗೋಗ್ಬಿಟ್ಟಿದೆ. ಪಾತ್ರೆ ಎಲ್ಲ ತೊಳ್ಕೊಬೇಕು. ಪಾತ್ರೆ ತೊಳ್ಕೊಂಡು ಎಲ್ಲ ಹಿತ್ತಾಳಿ ತಾಮ್ರ ಪಾತ್ರೆಗಳೆಲ್ಲ ತೊಳ್ಕೊಂಡು ಒಂದೊಂದೇ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ನನ್ನ ಮೊಮ್ಮಗ ಬಂದು ಅಲ್ಲಿ ನಿಂತಿದ್ದಾನೆ. ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಇನ್ನೊಂದು ವಾರನೇ ಇರೋದು ಹಬ್ಬ, ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡೋಣ. ಹುಷಾರಿಲ್ಲದ ಕಾರಣ ಎಲ್ಲ ಹುಷಾರಾದ್ಮೇಲೆ ಮಾಡ್ಕೊಳೋಣ ಅಂತ ಹೇಳಿ ಸ್ವಲ್ಪ ಲೇಟ್ ಆಗೋಯಿತು. ಪಾತ್ರೆ ಜಾಸ್ತಿ ಇದ್ದಾವೆ, ಎಲ್ಲ ತೊಳೆದು ಇಟ್ಟು ಒಬ್ಬಳೇ ಕೆಲಸ ಮಾಡ್ಕೋಬೇಕು. ಕೆಲಸ ಜಾಸ್ತಿ ಇದೆ. ನಾನು ವರ್ಷ ಇದೇ ಹಬ್ಬಕ್ಕೆ ಪಾತ್ರೆಗಳು ತೊಳೆಯೋದು. ಪಾತ್ರೆಗಳೆಲ್ಲ ತೊಳೆದು ಕ್ಲೀನ್ ಮಾಡ್ಕೊತೀನಿ. ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀವಿ. ಹಬ್ಬಕ್ಕೆ ಪೂರ ಪಾತ್ರೆ, ಬಟ್ಟೆ, ಬೆಡ್ಶೀಟು ಎಲ್ಲ ಕ್ಲೀನ್ ಮಾಡ್ಕೋಬೇಕು. ನಮಗೆ ಇದು ದೊಡ್ಡ ಹಬ್ಬ. ಎಲ್ಲ ಅವನು ತೊಗೊಂಡೋಗೆಲ್ಲ ಇಡ್ತಾಯಿದ್ದಾನೆ. ತೊಗೊಂಡೋಗಿ ಅಲ್ಲಿಟ್ಟಿದ್ದಾನೆ ಆ ಕಡೆ ಕಾಂಪೌಂಡ್ ಮೇಲೆ. ಇನ್ನು ಜಾಸ್ತಿ ಇದ್ದಾವೆ ಪಾತ್ರೆ ತೊಳೆಯೋವು. ಹೆಣ್ಮಕ್ಳಿಗೆ ನೋಡ್ರಿ, ಹಬ್ಬ ಅಂದರೆ ಎಷ್ಟು ಸಡಗರ. ಈ ಹಬ್ಬಕ್ಕೆ ಎಷ್ಟು ಕೆಲಸ ಇದ್ರೂ ಸಾಲದು, ಅಷ್ಟು ಟೈಮ್ ಸಾಲ್ಕೊಬರ್ತೈತೆ ಕೆಲಸಕ್ಕೆ. ಎಲ್ಲ ತೊಳೆದು ಇಲ್ಲಿ ಗೊಬ್ಬರ ಹಾಕಿದ್ದೀನಿ. ಈಚೆ ಎಲ್ಲ ಒರೆಸಿ ಎತ್ತಿಟ್ಕೊಳ್ಳೋಣ ಅಂತ ಒಳಗೆ ಬಂದೆ. ಒಳಗೆಲ್ಲ ಸಂಜಿಗೆ ಎಲ್ಲ ಕ್ಲೀನ್ ಮಾಡಿಕೊಂಡೆ, ಜೋಡಿಸ್ಕೊಂಡೆ. ಪಾತ್ರೆ ಎಲ್ಲ ಜೋಡಿಸಿ ಎಲ್ಲ ಕ್ಲೀನಾಗಿದೆ. ಎಲ್ಲ ಕ್ಲೀನಾಗಿ ಜೋಡಿಸ್ಕೊಂಡು ಬಂದೆ. ಒಂದಿನ ಪೂರನೇ ಬೇಕು ನಮ್ಮನೆ ಪಾತ್ರೆಗಳು ತೊಳೆಯೋದಕ್ಕೆ. ಸಂಜೆ ಆಗೇ ಹೋಯ್ತು ಪಾತ್ರೆ ತೊಳೆಯೋದಕ್ಕೆ. ಎಲ್ಲ ಕ್ಲೀನ್ ಮಾಡಿ ಆಯಿತು. ಅಡುಗೆ ಇಟ್ಟಿದ್ದೆ, ಅಡುಗೆ ಎಲ್ಲ ಮಾಡೋಣ ಅಂತ ಹೇಳಿ ನನ್ನ ಮೊಮ್ಮಗ ವಿಡಿಯೋ ಮಾಡ್ತಾಯಿದ್ದಾನೆ. ಇನ್ನೂ ಒಂದು ಸರಿ ಎಲ್ಲ ಪಾತ್ರೆಗಳೆಲ್ಲ ಕ್ಲೀನ್ ಆಯಿತು ಇಲ್ಲಿಗೆ. ಇವಾಗ ನೆಕ್ಸ್ಟು ಸ್ವಲ್ಪ ತಿಂಡಿ ಮಾಡ್ಕೊಳೋಣ ಅಂತ ನೆಕ್ಸ್ಟ್ ಡೇ ತಿಂಡಿ ರವೆ ಹುರಿತಾಯಿದ್ದೀನಿ. ರವೆ ಉಂಡೆ ಮಾಡ್ಕೊಳ್ಳೋಣ ಅಂತ ಹೇಳಿ ರವೆ ತಗೊಂಡು, ಇಡೀ ಬೆಚ್ಚಗಾದರೆ ಸಾಕು ರವೆ ಉಂಡೆ. ನಾನು ಹುರ್ಕೊತಾ ಇದ್ದೀನಿ. ರವೆ ಹುರ್ಕೊಂಡು ಒಂದು ಬೇಸನ್ಗೆ ಹುರಿದಿರೋ ರವೆ ಹಾಕ್ಕೊತಾ ಇದ್ದೀನಿ. ಒಂದು ಬೌಲು ರವೆ, ಒಂದು ಬೌಲು ಸಕ್ಕರೆ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕ್ಕೊಂಡೆ. ನೆಕ್ಸ್ಟು ಕೊಬ್ಬರಿ ತುರ್ಕೊಂಡಿದ್ದೆ, ಒಂದು ಬೌಲ್ ಕೊಬ್ಬರಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಏಲಕ್ಕಿ ಕುಟ್ಕೊಂಡಿದ್ದೆ. ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ. ನೆಕ್ಸ್ಟು ತುಪ್ಪ ಇಟ್ಟು ದ್ರಾಕ್ಷಿ ಗೋಡಂಬಿ ಹುರ್ಕೊಂಡಿದ್ದೆ, ಅದು ಹಾಕ್ತಾಯಿದ್ದೀನಿ. ನೆಕ್ಸ್ಟು ಇದು 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ರವೆ ಉಂಡೆಗೆ ತುಪ್ಪ ಹಾಕಿರೇ ಟೇಸ್ಟು, ಯಾಕಂದರೆ ಟೇಸ್ಟ್ ಕೊಡೋದೇ ತುಪ್ಪದಿಂದ. ನಾನು ಪಾಕ ಇಲ್ದೇ ಇದು ರವೆ ಉಂಡೆ ಮಾಡ್ತಾಯಿರೋದು. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಕೆಲವರೆಲ್ಲ ಪಾಕ ಹಿಡಿದು ಮಾಡ್ತಾರೆ. ನಾನು ಡೈರೆಕ್ಟಾಗಿ ಪಾಕ ಇಲ್ದಂಗೆ ನಾನು ರವೆ ಉಂಡೆ ಕಟ್ಟೋಣ ಅಂತ. ಮತ್ತು ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಹಾಲು ಕಾಯಿಸಿ 1 ಗ್ಲಾಸ್ ಹಾಲು ಕಾಯಿಸ್ಕೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಹಾಲು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಹಾಕ್ಕೊಂಡೆ. ಹಾಲು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ದ್ರಾಕ್ಷಿ ಗೋಡಂಬಿ ಏಲಕ್ಕಿ ಪೌಡ್ರೆಲ್ಲ ಮಿಕ್ಸ್ ಮಾಡಿ, ಹಾಲೆಲ್ಲ ಮಿಕ್ಸ್ ಮಾಡಿದ್ದಾಯಿತು. ಇದು ಮುಚ್ಚಿಟ್ಬಿಡೋಣ. 1-2 ಅವರ್ ನೆನಿಬೇಕು. ನೆನೆದ ಮೇಲೆ ನಾವು ಉಂಡೆ ಕಟ್ಕೊಳ್ಳೋಣ. ಉಂಡೆ ಕಟ್ಕೊಂಡು ಆಮೇಲೆ ಇದು ಮಾಡೋಣ ಅಂತ ಹೇಳಿ ಮತ್ತು ಕರ್ಜಿಕಾಯಿಗೆ ಕಡಲೆಬೀಜ ಹುರ್ಕೊತಾ ಇದ್ದೀನಿ. ಕಡಲೆಬೀಜ ಹುರ್ಕೊತಾ ಇದ್ದೀನಿ. ಕರ್ಜಿಕಾಯಿಗೆ ನಾವು ಕಡಲೆಬೀಜ, ಕಡಲೆಪಪ್ಪು ಎಲ್ಲ ಹಾಕ್ತೀವಿ. ಇದು ಹುರ್ಕೊಂಡಿದ್ದಾಯಿತು. ಕಡಲೆ ತೊಗೊಂಡೆ. ಇದು ಕಡಲೆ ಬೀಜ ಎಲ್ಲ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಕಡಲೆಪಪ್ಪು ಹಾಕ್ಕೊತೀನಿ. ನೆಕ್ಸ್ಟು ಕೊಬ್ಬರಿ ತುರಿ, ಅದಕ್ಕೂ
ಇದು ಏಲಕ್ಕಿ ಪೌಡ್ರು, ಎಳ್ಳು, ಬಿಳಿ ಎಳ್ಳು, ಏಲಕ್ಕಿ ಪೌಡ್ರು ಮತ್ತು ಬೆಲ್ಲ, ಕುಟ್ಟಿಟ್ಟಿರೋ ಬೆಲ್ಲ. ಈ ಬೆಲ್ಲ ಕುಟ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿದೆ ಆಗಬೇಕು. ಇವೆಲ್ಲ ಇವಾಗ ಮಿಕ್ಸಿಗೆ ಆಡಿಸಿ ಪೌಡ್ರ್ ಮಾಡ್ಕೊತೀನಿ. ಮಿಕ್ಸಿಗೆಲ್ಲ ಆಡಿಸ್ಕೊಂಡಿದ್ದೀನಿ. ಕಡಲೆಪಪ್ಪಿನ ಪೌಡ್ರು ಮತ್ತು ಕಡಲೆ ಬೀಜದ ಪುಡಿ, ಅದು ಪೌಡ್ರ್, ಅದನ್ನು ಬಿಳಿ ಎಳ್ಳು, ಕೊಬ್ಬರಿ ತುರಿ ಹಾಕ್ತೀನಿ. ಏಲಕ್ಕಿ ಪೌಡ್ರ್ ಹಾಕ್ತೀನಿ. ಏಲಕ್ಕಿ ಪೌಡ್ರು, ಬೆಲ್ಲ ಪುಡಿ ಮಾಡ್ಕೊಳ್ಳೋದು. ಬೆಲ್ಲ ಪುಡಿ ಮಾಡಿಕೊಂಡು ಎಲ್ಲ ನಾನು ಇವಾಗ ಒಟ್ಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಯಾಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪೌಡ್ರನ್ನ ಪೂರ್ತಿ. ಎಲ್ಲ ಪೌಡ್ರ್ ಮಿಕ್ಸ್ ಆಗ್ತಿದ್ದಾಗೇ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಪ್ರತಿಯೊಂದು ಐಟಮ್ ಚೆನ್ನಾಗಿ ಬೆರಿಬೇಕು. ನಾವು ಇದೇ ಥರ ಮಾಡ್ಕೊಳ್ಳೋದು. ಪೌಡ್ರ್ ರೆಡಿ ಆಯಿತು, ಕರ್ಜಿಕಾಯಿ ಪುಡಿ. ಇವಾಗ ಒಂದು ಬಾಣಲಿಗೆ ನಾನು ಮೈದಾ ಹಸಿಟ್ಟು ಹಾಕ್ಕೊತಾ ಇದ್ದೀನಿ. ಮೈದಾ ಹಸಿಟ್ಟು ಹಾಕ್ಕೊಂಡೆ. ಹಿಟ್ಟು ಕಲಿಸ್ಕೊಳ್ಳೋಕ್ಕೆ ಕರ್ಜಿಕಾಯಿ ಹಿಟ್ಟು ಹಾಕ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಕಾಯ್ದಿರೋ ಎಣ್ಣೆ ಹಾಕ್ಕೊತೀನಿ, 1-2 ಸ್ಪೂನು. ಕಾಯ್ದಿರೋ ಎಣ್ಣೆ ಯಾಕೆ ಹಾಕ್ತೀವಿ ಅಂತ ಅಂದರೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀವಿ. ಕಾಯ್ದಿರೋ ಎಣ್ಣೆ ಹಾಕ್ತಾಯಿದ್ದೀನಿ. ಹಾಕಿದರೆ ಕ್ರಿಸ್ಪಿಯಾಗಿ ಬರುತ್ತೆ, ಕರ್ಜಿಕಾಯಿ ಚೆನ್ನಾಗಿರುತ್ತೆ. ಅರಿಶಿನ ಪುಡಿ ಹಾಕಿದೆ, ಸ್ವಲ್ಪ ನೀರು ಹಾಕಿ ಬೆರೆಸ್ಕೊತೀನಿ. ಬೆರೆಸ್ಕೊಂಡು ಚೆನ್ನಾಗಿ ಅದನ್ನು ಹಿಟ್ಟು ಕಲಸಿಟ್ಕೊಬೇಕು. ಕಲಸಿಟ್ಕೊಂಡಿದ್ದಾಯಿತು. ಹಿಟ್ಟು ರೆಡಿ ಆಗಿದೆ. ಹಿಟ್ಟು ರೆಡಿ ಆಯ್ತು. ಇಲ್ಲಿ ಹಿಟ್ಟು ಚೆನ್ನಾಗಿ ಸ್ಮೂತಾಗಿರ್ಬೇಕಾಯ್ತು. ಚೆನ್ನಾಗಿ 1 ಅವರ್ ನೆನಿಬೇಕು ಹಿಟ್ಟು. ಉಂಡೆ ಮಾಡಿಕೊಂಡು ಎಲ್ಲ ಹೊಸಿತಾ ಇದ್ದೀವಿ. ಹಾಳೆ ಹೊಸ್ಕೊಂಡು ನಾವು ಆ ಪುಡಿ ಹಾಕಿ ಮುಚ್ಚಿಟ್ಟು, ಪುಡಿ ಹಾಕ್ತೀವಿ, 1 ಸ್ಪೂನ್ ಪುಡಿ ಹಾಕಿ ಕ್ಲೀನಾಗಿ ಕವರ್ ಮಾಡಬೇಕು, ಕ್ಲೋಸ್ ಮಾಡಬೇಕು. ಅದು ಚೆನ್ನಾಗಿ ಅದು ಕ್ಲೋಸ್ ಮಾಡಬೇಕು. ಇಲ್ಲಾಂದರೆ ಎಣ್ಣೆ ಒಳಗೆ ಬಿಟ್ಕೊಬಿಟ್ರೆ ಗಲೀಜಾಗುತ್ತೆ. ನಾನು ತಟ್ಟೆ ಗಿಡಕ್ಕೋಸ್ಕರ ಇದು ಯೂಸ್ ಮಾಡ್ಕೊತಾ ಇದ್ದೀನಿ, ಶೇಪ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಎಲ್ಲ ಮುಚ್ಚಿ ಇಡ್ತಾಯಿದ್ದೀವಿ. ನೆಕ್ಸ್ಟು ತೇಲ್ಸ್ಕೋಬೇಕದು. ತೇಲ್ಸ್ಕೊಂಡು ಆ ಥರ ಓಪನ್ ಇರಬಾರ್ದು. ಓಪನ್ ಇದ್ದರೆ ಎಲ್ಲ ಎಣ್ಣೆ ಗಲೀಜಾಗಿಬಿಡುತ್ತೆ ತೇಲ್ಸೋವಾಗ. ಎಲ್ಲ ಆಗಿದೆ. ಇವಾಗ ತೇಲಿಸ್ಬೇಕು. ಎಲ್ಲ ಮುಚ್ಚಿಟ್ಟು ಒಂದೇ ಸರಿ ತೇಲ್ಸ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಮುಚ್ತಾಯಿದ್ದೀವಿ. ನನ್ನ ಮಗಳು, ನಾನು ಕರ್ಜಿಕಾಯಿ ಮಾಡ್ಕೊತಾ ಇದ್ದೀವಿ. ಸಂಜೆ ಆಗೋಯಿತು. ಸಂಜೆ ಆಗಿದ್ದು ಇನ್ನೊಂದು ಸ್ವಲ್ಪ ಇತ್ತು. ಎಲ್ಲ ಕ್ಲಿಯರಾಗಿ ಮುಚ್ಚಿ ಕ್ಲೋಸ್ ಮಾಡಿ ತೇಲ್ಸ್ಕೊಳ್ಳೋಣ ಅಂತ ಹೇಳಿ ಹೊಸ್ಬಿಟ್ಟು ಮುಚ್ತಾ ಇದ್ದೀವಿ ಕರ್ಜಿಕಾಯಿ. ಇನ್ನೂ ತುಂಬಾ ತಿಂಡಿ ಮಾಡೋದಿದೆ. 2-3 ತಿಂಡಿ ಮಾಡಬೇಕು. ನೆಕ್ಸ್ಟು ಮತ್ತೆ ಇದು ಮುಗಿಸ್ಕೊಂಡು ಮಾಡೋಣ ಅಂತ ಹೇಳಿ ನಾವು ನಾಳೆ ಮಾಡೋಣ ಅಂತ ಇದು ಮುಗಿಸೋಣ ಅಂತ ಇವತ್ತು ಇಷ್ಟು ಆಯಿತು. ಇವತ್ತದು ಎಲ್ಲ ಇಷ್ಟಾಗಿದೆ. ಎಲ್ಲ ತೇಲಿಸ್ಬೇಕು. ಇಲ್ಲಿ ರವೆ ಉಂಡೆ ಇತ್ತು. ರವೆ ಉಂಡೆ ಮತ್ತು ನೆಂದಿತ್ತು 2 ಅವರ್ ಹತ್ತಿದಂಗೆ. 2 ಅವರ್ ಹತ್ತಿದಂಗೆ ನೆಂದಿದ್ದು ಉಂಡೆನ ನಾನು ಕಟ್ತಾಯಿದ್ದೀನಿ. ಅದು ಈಗಲೇ ಮುಗಿಸ್ಕೊಬಿಡೋಣ, ನಾಳೆ ಇನ್ನೂ ಕೆಲಸ ಇದೆ ಅಂತ ಹೇಳಿ ಇವತ್ತೇ ಮುಗಿಸ್ಕೊತಾ ಇದ್ದೀನಿ ರವೆ ಉಂಡೆ. ನಮ್ಮ ಪಾಪು ವಿಡಿಯೋ ಮಾಡ್ತಾ ಇದ್ದಾನೆ, ಯಾಕಂದರೆ ಒಂದು ಕೈಗೆ ಇದಾಗಲ್ಲ ಅಂತ ಹೇಳಿ ಅವನು ವಿಡಿಯೋ ಮಾಡ್ತಾ ಇದ್ದಾನೆ. ರವೆ ಉಂಡೆ ಚೆನ್ನಾಗಿ ಬಂದೈತೆ. ಕರ್ಜಿಕಾಯಿ ತೇಲ್ಸಿದ್ದಾಯಿತು. ತೇಲ್ಸೋದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ.